ಇಂಗ್ಲಿಷ್ ಕಬ್ಬಿಣದ ಕಡಲೆ ಅಂತ ಒಂದಷ್ಟು ಜನ ಅನ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಾ ಅಂತ? ಯಾವುದು ಕಷ್ಟ ಇಲ್ಲ, ನಿಜವಾಗ್ಲೂ ಇಂಗ್ಲೀಷ್ ತುಂಬ ಈಸಿ. ಆ ಒಂದು ಓದಬೇಕಷ್ಟೇ. ನೀವು ಎಷ್ಟು ಇಂಗ್ಲೀಷ್ ಬುಕ್ಸ್ ಓದ್ತಿರಲ್ಲ ತುಂಬ ಚೆನ್ನಾಗಿ ಇಂಗ್ಲೀಷ್ ಬಂದ್ಬಿಡುತ್ತೆ, ಆ ಗ್ರಾಮರ್ ಹಂಗೆ ಫ್ಲೋ ಆಗಿಬಿಡುತ್ತೆ. ಸೊ ಇವಾಗ ನಮ್ಮ ಕನ್ನಡ, ಇವಾಗ ನಮ್ಮ ಮಾತೃಭಾಷೆ, ನಾವು ಆಡ್ಭಾಷೆ ಯಾವ ಮಾತಾಡೋ ಕನ್ನಡ ಮಾತಾಡೋದು ಎಷ್ಟು ಸಲೀಸಾಗಿ ಬರುತ್ತಲ್ವ. ಇವಾಗ ನಾವು ಏನಾದ್ರು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಏನು ಯೋಚನೆ ಮಾಡೋದಿಲ್ಲ, ಟಕ್ಕಂತ ಫ್ಲೋ ಬಂದ್ಬಿಡುತ್ತೆ. ಅದೇ ನಾವು ಇಂಗ್ಲೀಷಲ್ಲಿ ಟಕ್ಕಂತ ಇವಾಗ ಟ್ರಾನ್ಸಿಷನ್ ಮಾಡ್ಬಿಟ್ಟು ನಿಮ್ಮ ಜೊತೆ ಮಾತಾಡಿ ನಾವು ಟಕ್ಕ ಒಂದು ಪಾಸ್ ತಗೋತೀವಿ, ಏನು ಮಾತಾಡ್ಬೇಕು ಗುರುವೇ ಅಂದ್ಬಿಟ್ಟು. ಸೊ ಏನಿಲ್ಲ, ನಿಮ್ಗೆ ಆಸಕ್ತಿ ಇದೆಯಾ, ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಅದು ನಿಮಗೆ ಬರೋದು. ನಿಮ್ಗೆ ಅದು ಆಸಕ್ತಿ ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಡ್ತೀರಾ. ಬಟ್ ಎಷ್ಟೇ ಇಂಗ್ಲೀಷ್ ಕಲ್ತ್ರು ಆಗೋ ಕೆಲಸ ಅಲ್ಲ ಕನ್ನಡದಲ್ಲೇ ಅಲ್ವಾ. ಇಂಗ್ಲೀಷ್ ಏನೇ ಇದ್ರು ನೀವು ಟ್ರಾವೆಲ್ ಮಾಡಿದಾಗ ತುಂಬಾ ಯೂಸ್ ಆಗುತ್ತೆ. ವ್ಯಾವಹಾರಿಕ ಭಾಷೆ ತುಂಬಾ ಹೌದು. ನಿಮ್ಗೆ ದುಡ್ಡು ಮಾಡೋದಕ್ಕೆ ನಿಮ್ಗೆ ಇಂಗ್ಲೀಷ್ ಸ್ವಲ್ಪ ಬೇಕು. ನಮ್ಮ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಇಂಗ್ಲೀಷ್ ಮಾತಾಡೋದೇ ಮರ್ಯಾದೆ ಕೊಡ್ತಾರೆ ಆತರ. ಯಾವ್ದು ಇವಾಗ ನೀವು ಒಂದು ಕಂಪ್ನಿಗೆ ಹೋಗಿ, ಇವಾಗ ನಾನು ಹೇಳೋದು ಈ ನಾರ್ಮಲ್ ನಮ್ದು ಇದ್ರಲ್ಲ, ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಕಂಪ್ನಿಗೆ ಹೋದಾಗ ನೀವು ತುಂಬಾ ಕನ್ನಡ ಮಾತಾಡ್ತಿದ್ರೆ ನಿಮ್ಮನ್ನ ಎಂಟರ್ಟೈನ್ ಮಾಡಲ್ಲ. ನಾನು ಪ್ರಾಪರ್ ಕಾರ್ಪೊರೇಟ್ ಹುಡುಗ. ನಾನು ಡೆಲ್ಲಲ್ಲಿ ವರ್ಕ್ ಮಾಡಿದ್ದೀನಿ, IBM ಅಲ್ಲಿ ಮಾಡಿದ್ದೀನಿ, ಮೆಟ್ರಿಕ್ ಸ್ಟ್ರೀಮಲ್ಲಿ ಮಾಡಿದ್ದೀನಿ, JMR ಇನ್ಫೋಟೆಕಲ್ಲಿ ಮಾಡಿದ್ದೀನಿ, ತುಂಬ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಫಾರ್ ದ ಏಜ್ ಆಫ್ 32 ಐ ಹ್ಯಾವ್ ಅರೌಂಡ್ ಲೈಕ್ 7 years ಆಫ್ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಓನ್ಲಿ. ಸೊ ನಾನು ಅಲ್ಲಿ ಕೆಲಸ ಮಾಡಬೇಕಾದ್ರೆಲ್ಲ ನಾನು ನೋಡ್ತಿದ್ದೆ ಅಲ್ಲ, ಕನ್ನಡದಲ್ಲಿ ಮಾತಾಡಿದ್ರೆ ಏನೋ ತುಂಬ ಕೆಳಗಾಗ್ಬೇಕು. ಬಿಕಾಸ್ ಅಲ್ಲಿರೋರೆಲ್ಲ ನಾರ್ತ್ ಇಂಡಿಯನ್ಸೇ. ಸೊ ನಾನು ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ, ನಂದಿದ್ದು ಪ್ರೊಫೆಷನ್ನೇ ಎಲ್ಲ ಗುರು, ನಾನು ಬಾಸ್ ಆಗಿರ್ಬೇಕು ನನ್ನ ಕೆಲಸಕ್ಕೆ. ಸೊ ಇದು ಯಾವುದೂ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಈಗ ಅಲ್ಲಿ ಸ್ಯಾಲ್ರಿಗೂ ಇಲ್ಲಿ ಸಿಗುವಂತಹ ಸಂಭಾವನೆಗೂ ಒಂದಷ್ಟು ವ್ಯತ್ಯಾಸ ಇರಬಹುದು. ಇದ್ರ ಬಗ್ಗೆ ನಿಮ್ಮ ಆಲೋಚನೆ ಏನು ಅಂತ? ನಾವು ತುಂಬ ಮುಟ್ಟಾಡ್ರು, ನಾವು ಹೇಳ್ಬೇಕಾದ್ರೆ ನಿಜವಾಗ್ಲೂ ನಾವು ಹೇಳ್ತೀವಿ. ನಾವು ಅನ್ಕೊಂತೀವಿ ಹೊರಗಡೆ ಹೋಗ್ಬಿಟ್ಟು ದುಡ್ಡು ಮಾಡ್ಬಿಡ್ತೀವಿ, ಹಂಗೆ ಏನೂ ಆಗಲ್ಲ. ಯಾವುದೋ ಕಂಪ್ನಿ 50 ವರ್ಷದಿಂದ ಮಾಡಿರ್ತಾರೆ, ನೀವು ಅಲ್ಲಿ ಹೋಗ್ಬಿಟ್ಟು ಸಡನ್ನಾಗಿ ನೀವು ಇನ್ಕ್ರಿಮೆಂಟು ನಿಮ್ಗೆ ಏನೊಂದು ಪೊಸಿಷನ್ ಕೊಟ್ಬಿಡ್ತಾರೆ, ಆಗಲ್ಲ. ನೀವು ಎಲ್ಲಿ ಬಂದಿದ್ದೀರೋ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಚಾಲೆಂಜ್ ಮಾಡಿದೆ ಅದು, ನಾನು ನಮ್ಮ ನಾಡಲ್ಲಿ ಕೆಲಸ ಮಾಡ್ತೀನಿ, ನಮ್ಮ ನಾಡಲ್ಲಿ ನಾನು ದುಡ್ಡು ಮಾಡ್ತೀನಿ ಅಂತ. ಸೊ ಅದು ಚಾಲೆಂಜ್ ಆಗಿ ತೊಗೊಂಡೆ. ನನಗೆ ಏನು ನಾನು ಅಲ್ಲಿ ತೊಗೋತಿದ್ನೋ ನಾನು ಅದ್ರದ್ದು ಟ್ರಿಬಲ್ ಅಮೌಂಟ್ ಇಲ್ಲಿ ತೊಗೊಂಡೆ ನಾನು. ಓಕೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಣ್ಣು ಇದೆಯಲ್ವಾ ತುಂಬ ಚೆನ್ನಾಗಿದೆ, ನಾವು ದುಡ್ಡು ಇಲ್ಲಿ ಮಾಡ್ಬೋದು. ಏನಕ್ಕೆ ಇವಾಗ ಎಷ್ಟು ಸ್ಟಾರ್ಟ್ಅಪ್ ಕಂಪನಿ ಇದೆ, ಏನಕ್ಕೆ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದಾರೆ? ಇಟ್ ಈಸ್ ಅ ಕ್ಯಾಪಿಟಲ್ ಹಬ್ ಫಾರ್ ದ ಇನ್ವೆಸ್ಟ್ಮೆಂಟ್. ಬ್ಯಾಂಗ್ಳೂರ್ ಇಸ್ ದಟ್ ಅಡ್ವಾನ್ಸ್ಡ್. ಓಕೆ. ಬಟ್ ನಮ್ಮ ಕನ್ನಡದವ್ರು ಸ್ವಲ್ಪ ಇಲ್ಲಿಂದ ಹೊರಗೆ ಹೋಗೋದು ಬಿಡ್ಬೇಕಷ್ಟೇ. ಬೇರೆಯವರು ಸ್ವಲ್ಪ ಜಾಸ್ತಿ ಬರ್ತಿದ್ದಾರೆ. ಎಲ್ಲರಿಗೂ ಅಬ್ರಾಡ್ ಅಲ್ಲಿ ಜಾಸ್ತಿ ಸಂಬಳ ಸಿಗುತ್ತೆ ಅನ್ನೋ ಇದೊಂದು ಕಲ್ಪನೆ ಬಂದ್ಬಿಟ್ಟಿದೆ. ಬಟ್ ನಾನು ಹೊರಗಡೆ ಇದ್ನಲ್ಲ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಿಮ್ಮ ಮನೇನ ಎಷ್ಟು ಮಿಸ್ ಮಾಡ್ಕೊತೀರಾ ಅಂದರೆ ನಿಮಗೆ ಹೋಮ್ ಸಿಕ್ ಆಗಿಬಿಡುತ್ತೆ. ಲೈಕ್ ಅಂದರೆ ನಿಮಗೆ ಎಲ್ಲೋ ಒಂದು ಫ್ರೀಡಮ್ ಇರಲ್ಲ. ಪಾಸ್ಪೋರ್ಟು ಕಂಪ್ನಿಗೆ ಪ್ಲೆಜ್ ಮಾಡ್ಬೇಕು, ನೀವು ಸರೆಂಡರ್ ಮಾಡಿಬಿಟ್ಟಿರ್ತೀರ ಪಾಸ್ಪೋರ್ಟ್ನ. ನೀವು ಅಲ್ಲಿಂದ ಇಮಿಡಿಯೇಟ್ ಇವಾಗ ಮನೇಲಿ ಯಾರಾದರೂ ಹುಷಾರಿಲ್ಲ ಅಂದರೆ 20 ಮೇಲ್ ಕಳಿಸ್ಬೇಕು, ಪರ್ಮಿಷನ್ ತಗೋಬೇಕು, ಆಮೇಲೆ ಪಾಸ್ಪೋರ್ಟ್ ರಿಲೀಸ್ ಮಾಡ್ತಾರೆ. ಏನಕ್ಕೆ ಬೇಕಿದಲ್ಲ? ಅದು ಬದಲು ಅಪ್ಪ ಅಮ್ಮಂಗೆ ಇವಾಗ ಅಪ್ಪ ಅಮ್ಮಂಗೆ ಏನಾದ್ರು ಪ್ರಾಬ್ಲಮ್ ಆಯಿತು, ಟಕ್ಕಾಗಿ ಇಮಿಡಿಯೇಟ್ ಆಗಿ ಹೋಗೋ ಥರ ಇರ್ಬೇಕು ನೀವು ಜಾಗದಲ್ಲಿ. ಇದ್ಬಿಟ್ಟು ಎಲ್ಲೋ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ ಎಲ್ಲೋ ಬಿಟ್ಬಿಟ್ಟು ಏನು ಪ್ರಯೋಜನ? ಟ್ರೂ, ಅದಂತೂ ನಿಜ. ಈಗ ದೇವರು ಜೊತೆಗೆ ಆಧ್ಯಾತ್ಮ, ಇದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಇದೆಯಾ, ನಂಬಿಕೆ ಇದೆಯಾ? ನಾನು ನಂಬ್ತೀನಿ, ದೇವರು ಒಂದು ಭಕ್ತಿ ಇದೆ. ಬಟ್ ತುಂಬ ನಾನು ಮೂಢನಂಬಿಕೆ ಅನ್ನೋದು ಏನಿಲ್ಲ. ಎಷ್ಟು ಬೇಕು, ನಾನು ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಯಾವಾಗಲೂ ಅಷ್ಟೇ ಒಂದು ಪೂಜೆ ಮಾಡ್ತೀನಿ, ಅದು ಡೈಲಿ ದೀಪ ಇಟ್ಟೇ ಇಡ್ತೀನಿ. ಎಲ್ರಿಗೂ ಒಳ್ಳೇದು ಮಾಡಪ್ಪ, ನನ್ನೂ ಚೆನ್ನಾಗಿ ಇಟ್ಟಿರು ಅಷ್ಟೇ. ಒಂದು ಹೇಳ್ತೀನಿ, ನಾನು ಇಷ್ಟೇ ಕೇಳೋದು ಆ್ಯಕ್ಚುಲಿ. ನಾನು ಆರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು, ಧನ, ಧಾನ್ಯ ಎಲ್ಲ ಕೊಟ್ಟು ಕಾಪಾಡು. ಎಲ್ಲ ಬಂದ್ಬಿಡ್ತದೆ, ವಿದ್ಯಾ, ಬುದ್ಧಿ, ಆರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು, ಧನ, ಧಾನ್ಯ, ಇಷ್ಟು ನಾನು ಕೇಳ್ಕೊಳ್ಳೋದು ಅಷ್ಟೇ. ಎಲ್ಲದೂ ಬಂದ್ಬಿಡ್ತದೆ. ಇದು ನಮ್ಮ ಊರಲ್ಲಿ ಇಗುತಪ್ಪ ಟೆಂಪಲ್ ಅಂತ ಒಂದಿದೆ, ತುಂಬಾ ಫೇಮಸ್ ಶಿವಂದು. ಅವ್ರು ಯಾವಾಗ್ಲೂ ಯಾರೇ ಬಂದ್ರು ಇದೊಂದು ಹೇಳ್ತಾರೆ, ವಿದ್ಯಾ, ಬುದ್ಧಿ, ಆರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು, ಧನ, ಧಾನ್ಯ ಕೊಟ್ಟು ಕಾಪಾಡು. ಅದೊಂದು ನನಗೆ ಚಿಕ್ಕವನಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಚಿಕ್ಕವನಿಂದ ನಾನು ಇಷ್ಟೇ ಕೇಳ್ಕೊಂಡ್ಬಂದಿತ್ತು. ನನ್ನ ಅಪ್ಪ, ಅಮ್ಮ, ಅಕ್ಕನ ಮಗ ನನ್ನ ಚೆನ್ನಾಗಿಟ್ಟಿರಪ್ಪ ಅಂತ ಇಷ್ಟೇ ನಾನು ಕೇಳೋದು. ಲಾಸ್ಟಲ್ಲಿ ನನಗೆ ಕೇಳ್ಕೊತೀನಿ ನಾನು. ದೇವರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಪವಾಡ ನಡೆದಿದೆ ಅಥವಾ ನಾನು ಬದಲಾಗಿದ್ದೀನಿ ಅಂತ ಅನ್ಸುತ್ತಾ? ಇಲ್ಲ, ನನ್ನ ಸ್ವಂತ ಬುದ್ಧಿಯಿಂದನೇ ನಾನು ಬದಲಾಗಿದ್ದು. ನಾನು ಹುಡುಗಾಟ ಎಲ್ರಿಗೂ ಇದ್ದೇ ಇರುತ್ತೆ ಆ ವಯಸ್ಸಲ್ಲಿ, ಅದೆಲ್ಲ ಇತ್ತು, ಎಲ್ಲ ಆಗಿ ಐ ಬಿಕೇಮ್ ವೆರಿ ಸೀರಿಯಸ್ ಅಟ್ ದ ಏಜ್ ಆಫ್ 26.
26ಗೆ ನಾನು ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟೆ. ಲೈಕ್ ನನ್ನ ಫ್ರೆಂಡ್ಸ್ನೆಲ್ಲ ಕಟ್ ಮಾಡಿಬಿಟ್ಟೆ. ನಂದು ಎಷ್ಟೊಂದು ಗ್ರೂಪ್ ಇತ್ತು, ತುಂಬ ಏರಿಯಾಗಳಲ್ಲೆಲ್ಲ ಫ್ರೆಂಡ್ಸ್ ಇತ್ತು, ಎಲ್ರೂ ಕಟ್ ಮಾಡಿದೆ. ಎಲ್ಲೋ ಫೋನಲ್ಲಿ ಅವಾಗಿವಾಗ ಮಾತಾಡಬೇಕಾದ್ರೆ ಐ ಜಸ್ಟ್ ಟಾಕ್ ಟು ದೆಮ್ ಅಷ್ಟೇ. ಪರ್ಸ್ನಲ್ ಆಗಿ ಮೀಟಿಂಗೂ ಇಲ್ಲ, ಎಲ್ಲೋ ಒಬ್ಬೊಬ್ಬರು ಪಾಪ ಸಿಗ್ತಾರೆ. ಅದೇ ಹೇಳಿದ್ನಲ್ಲ, ಕಮ್ಮಿ ಸರ್ಕಲಲ್ಲೂ ನಾನು ತುಂಬ ಆಯ್ಕೆ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ನ. ಒಬ್ಬೊಬ್ಬರು ತುಂಬ ಜನ ಇದ್ದು ಫ್ರೆಂಡ್ಸು, ಯಾರು ಏನು ಯಾವ ಕಷ್ಟಕ್ಕೂ ಬರೋದಿಲ್ಲ. ಸೊ ಆವಾಗಲೇ ಗೊತ್ತಾಯಿತು ಸಹವಾಸ ದೋಷ ಬೇಡ, ಸಂಘ ದೋಷದಿಂದ ತುಂಬ ಹಾಳಾಗೋದಿದೆ ಅಂತ. ಯಶೋರು ಮೂವಿಲೇ ಹೇಳಿದ್ದಾರೆ. ಅಪ್ಪ ಅಮ್ಮ ಹೇಳ್ತಾರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನೋಡ್ಬಿಟ್ಟು ಬೇರಿರೋ ಅಂತ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಸೊ ಅದು ನಿಜ, ಅದು ದೊಡ್ಡವ್ರು ಹೇಳೋ ಮಾತು ಯಾವಾಗಲೂ ನಿಜಾನೇ. ಸೀತಾರಾಮ ಧಾರಾವಾಹಿಯಲ್ಲಿ ಸಾಕಷ್ಟು ಕತೆ ಟ್ರ್ಯಾಕ್ಗಳಿತ್ತು. ನೀವು ಏನು ಕಲ್ತ್ರಿ ಅಂತ ಆ ಸ್ಕ್ರಿಪ್ಟಿಂದ? ಹೇಗೆ ಹಂಬಲ್ ಆಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಕಲಿತೆ ಲೈಫಲ್ಲಿ. ಒಂದು ನಿಜವಾಗ್ಲೂ ಕಲ್ತಿರೋದೇನೆಂದರೆ, ನೀವು ಎಷ್ಟೇ ದೊಡ್ಡವರಾಗಿರಲಿ, ಹಣ ಅಂತಸ್ತು ಆಸ್ತಿ ಎಷ್ಟೇ ಇರಲಿ, ಹೋಗೋದು ಕೊನೆಗೆ 6-3 ಅಡಿ ಗುಂಡಿಗೆ ಏನೂ ತೊಗೊಂಡು ಹೋಗಲ್ಲ. ಲೈಫ್ ಇಸ್ ಜಸ್ಟ್ ಆ ಮೊಮೆಂಟ್ಗೆ ಅಷ್ಟೇ ನೀವು ಬದುಕ್ತಾ ಇರೋದು. ನೀವು ಆ್ಯಕ್ಚುಲಾಗಿ ಥಿಂಕ್ ಮಾಡಿದ್ರೆ ಲೈಫ್ ಇಟ್ಸ್ ಜಸ್ಟ್ ಒಂದು ಬದುಕು ಅಷ್ಟೇ. ನಿಮಗೆ ದೇವ್ರು ಕೊಟ್ಟಿರೋ ಇಷ್ಟು ಲೈಫ್ ಸ್ಪ್ಯಾನಲ್ಲಿ ನೀವು ಹಿಂಗೆ ಬದುಕಬೇಕು ಅಂತ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ನಾವು ತುಂಬ ಕಾಂಪ್ಲಿಕೇಟ್ ಮಾಡ್ಕೋತೀವಿ, ನಾವು ತುಂಬ ಗ್ರೀಡಿ ಆಗಿಬಿಡ್ತೀವಿ. ಏನಾದ್ರು ಒಂದು ಚೆನ್ನಾಗಿ ಆದಾಗ ನಮ್ಗೆ ಇನ್ನೂ ಬೇಕು ಅನ್ನೋದು ಗ್ರೀಡಿನೆಸ್ ಬಂದ್ಬಿಡುತ್ತೆ. ನೀವು ಆ ಗ್ರೀಡಿನೆಸ್ ಇಟ್ಕೊಳ್ದೆ ನೀವು ಹಂಗೆ ಬದುಕೊಂಡೋಗಿ ತುಂಬ ನೆಮ್ಮದಿಯಾಗಿ ಬದುಕ್ತೀರ. ನೀವು ಶೋ ಆಫ್ ಮಾಡಿದಷ್ಟು ನಿಮಗೆ ನೆಕ್ಸ್ಟ್ ಶೋ ಆಫ್ ಮಾಡ್ತಾನೆ ಇರಬೇಕಾಗುತ್ತೆ ಲೈಫಲ್ಲಿ. ಇವಾಗ ನಾನು ಆರ್ಟಿಸ್ಟ್ ಲೈಫೇ ತೊಗೊಳ್ಳೋಣ ಫಾರ್ ಎಕ್ಸಾಂಪಲ್, ಬೇರೆ ಯಾರ ಲೈಫ್ ಬೇಡ. ನೀವು ಜನಕ್ಕೋಸ್ಕರ ಬದುಕೊಂಡು ಹೋದರೆ ನೀವು ಜನಕ್ಕೋಸ್ಕರ ಪ್ರೂವ್ ಮಾಡ್ಕೋತಾನೆ ಇರ್ತೀರ. ನಾನು ಹಿಂಗಿದ್ದೀನಿ, ಚೆನ್ನಾಗಿದ್ದೀನಿ. ಅದು ಬಿಟ್ಟು ನಿಮಗೋಸ್ಕರ ಬದುಕಿ. ನಿಮ್ಗೇನು ಅನ್ಸುತ್ತೆ, ನಿಮಗೆ ಖುಷಿ ಪಡಿಸೋದು ಯಾರು ಇಂಪಾರ್ಟೆಂಟ್ ಆಗಿ? ಅಪ್ಪ ಅಮ್ಮ ಖುಷಿಯಾಗಿ ಪಡಿಸಿದ್ರೆ ಅದು ಪ್ರಪಂಚ. ಅವ್ರ ಆಶೀರ್ವಾದ ನಿಮಗೆ ಸಿಕ್ಕಿದ್ರೆ ಸಾಕು. ಅವ್ರಿಗಿಂತ ದೊಡ್ಡ ದೇವ್ರು ಎಲ್ಲೂ ಇಲ್ಲ. ಈಗ ಈ ಹಿಂದೆ ರಿಲೇಶನ್ಶಿಪ್ ಬಗ್ಗೆನೂ ನೀವು ಹೇಳಿದ್ರಿ. ಆಕ್ಚುಲ್ ಆಗಿ ಬ್ರೇಕಪ್ ಆದ್ಮೇಲೆ ಓವರ್ಕಮ್ ಮಾಡೋದು ನಿಜವಾಗ್ಲೂ ಈಸಿನಾ? ಅಥವಾ ತುಂಬಾ ಜನ ರಿಲೇಶನ್ಶಿಪ್ ಬ್ರೇಕಪ್ ಆದ್ಮೇಲೆ ಲೈಫೇ ಮುಗಿದೋಯ್ತು, ಇನ್ನೇನೂ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ? ಏನಾಗುತ್ತಂದ್ರೆ, ನಾವು ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಸಾಕಿರ್ತಾರಲ್ಲ, ಅದನ್ನ ನಾವು ನೆನಪೇ ಇಟ್ಕೊಂಡಿರೋದಿಲ್ಲ. ನಾವು ಕಲರ್ಫುಲ್ ಪ್ರಪಂಚಕ್ಕೆ ಇಳಿದ್ಬಿಡ್ತೀವಿ ಕಾಲೇಜಿಗೆ ಬಂದಾಗ. ನಮ್ಮದೇ ದುನಿಯಾ, ನಾನೇ ಕಣೋಕಿ ಕರ್ಕೊಂಡು ಇದೆಲ್ಲ ಆಗ್ಬಿಡುತ್ತೆ. ಸೊ ಲವ್ ಆಗ್ಬಿಡುತ್ತೆ. ಅವಾಗ ಪ್ರಪಂಚ ನಾವು ಇಷ್ಟಪಡೋದು ಇನ್ನೊಬ್ರನ್ನ, 3ನೇ ವ್ಯಕ್ತಿನ. ಸೊ ನಿಮ್ಮ ಎಫರ್ಟ್ ಎಲ್ಲ ನೀವು ಹಾಕ್ಬಿಟ್ಟಿರ್ತೀರ. ಇಲ್ಲಿ ನಿಮ್ಮನ್ನ 18 ವರ್ಷ ಸಾಕಿ ಬೆಳೆಸಿರ್ತಾರೆ. ಆ ಎಫರ್ಟ್ನ ನೀವು ನೋಡೇ ಇರಲ್ಲ. ನೀವೇನು ಅನ್ಕೊಂತೀರ, ಅಪ್ಪ ಅಮ್ಮ ಅಂದಮೇಲೆ ಆ ಜವಾಬ್ದಾರಿ ಅವ್ರು ಮಾಡಬೇಕು, ತಿರುಗಿಸಿ ನೀವು ಮಾಡ್ಬೇಕು ಅವ್ರಿಗೆ. ಅಪ್ಪ ಅಮ್ಮ ಬೆಳೀತಾ ಇದ್ದಂಗೆ ಅವ್ರ ವಯಸ್ಸು ಚಿಕ್ಕದಾಗ್ಬಿಡುತ್ತೆ. ಸೊ ಅವ್ರು ತಪ್ಪು ಮಾಡ್ತಾ ಹೋಗ್ತಾರೆ, ನೀವು ಅವ್ರನ್ನ ತಿದ್ದಬೇಕು. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಇಟ್ ಈಸ್ ಅ ಸರ್ಕಲ್. ಹಿಂಗೆ ಹೋಗಿದ್ದು ಹಿಂಗೆ ಬರಲೇಬೇಕು. ಸೊ ನಾವು ಕಲರ್ಫುಲ್ ಪ್ರಪಂಚಕ್ಕೆ ಕಾನ್ಸಂಟ್ರೇಷನ್ ಕಡಿಮೆ ಇಟ್ಕೊಬೇಕು. ನಾನು ವೆನ್ ಐ ವಾಸ್ 26, ದ ಡೇ ಐ ಡಿಸೈಡೆಡ್ ಲೈಕ್ ದಿಸ್ ಈಸ್ ವಾಟ್ ಲೈಫ್ ಇಸ್. ಬಿಕಾಸ್ ನಾನು ತುಂಬ ಓದ್ತಿದ್ದೆ. ಸೊ ಹಾಗಾಗಿ ನನಗೆ ಈ ಬುದ್ಧಿ ಬಂತು ಅಷ್ಟೇ, ಯಾರು ಹೇಳ್ಕೊಟ್ಟಿಲ್ಲ ಏನಿಲ್ಲ. ಸೊ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ, ನನ್ನ ಪ್ರಪಂಚನೇ ಅಪ್ಪ ಅಮ್ಮ ಅಕ್ಕನ ಮಗ, ಇಷ್ಟೇ ನನ್ನ ಪ್ರಪಂಚ. ನಾನಿನ್ನ ಅವ್ರ ಅಪ್ಪ ಅಮ್ಮನ ಸೈಡ್ ರಿಲೇಟಿವ್ ಆಗಲಿ, ಅಮ್ಮನ ಸೈಡ್ ರಿಲೇಟಿವ್ ಆಗಲಿ, ಯಾರ ಹತ್ರ ಮಾತಾಡಲ್ಲ, ಕೇರು ಮಾಡಲ್ಲ. ಬಿಕಾಸ್ ನಾವು ಒಂದು ಟೈಮಲ್ಲಿದ್ದಾಗ ಅವರೆಲ್ಲ ನಮ್ಮ ಜೊತೆ ಹೆಂಗೆ ಆಟ ಆಡಿದ್ದಾರೆ ಅಂತ ನಮಗೆ ಗೊತ್ತು. ಸೊ ನನಗೆ ಯಾರ್ಯಾರನ್ನೆಲ್ಲಿಡ್ಬೇಕು ಅಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ನಾನು ಯಾರ ತಂಟೆಗೆ ಹೋಗಲ್ಲ, ನಮ್ಮ ಅಪ್ಪ ಅಮ್ಮನ ಯಾರ ತಂಟೆಗೆ ಹೋಗಲ್ಲ. ನಮ್ದಾಯ್ತು, ನಮ್ಗೆ ಅಷ್ಟೇ ಖುಷಿ. ನಾನು ಅದಕ್ಕೆ ಯಾವಾಗಲೂ ಹೇಳೋದು, ಫ್ರೆಂಡ್ಸ್ ಕಡಿಮೆ ಮಾಡ್ಕೊಳ್ಳಿ ಅಂತ. ಫ್ರೆಂಡ್ಸ್ ಕಡಿಮೆ ಇದ್ದಷ್ಟು ನೀವು ಮುಂದೆ ಹೋಗ್ತೀರಾ ಲೈಫಲ್ಲಿ. ಓಕೆ. ಈಗ ಸೀತಾರಾಮ ಧಾರಾವಾಹಿಯಲ್ಲಿ ವೈಷ್ಣವಿ ಗೌಡ ಅವರ ಮದುವೆ ಆಯಿತು, ಬೇರೆ ಬೇರೆ ಕಲಾವಿದರಿಗೂ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಮಾಡಬಹುದು. ನಿಮ್ಮ ಪ್ಲಾನ್ ಹೇಗಿದೆ, ಏನು ಕತೆ ಅಂತ? ಮದುವೆ ಬಗ್ಗೆ, ಮದುವೆನೂ ಬಗ್ಗೆ ಆಗಿರ್ಬೋದು, ಜೊತೆಗೆ ಸೀರಿಯಲ್ ಸಿನಿಮಾನೂ ಆಗಿರ್ಬೋದು. ಸದ್ಯಕ್ಕೆ ನಾನು ಯಾವ ಸೀರಿಯಲ್ ಒಪ್ಕೊಂಡಿಲ್ಲ, ಆಫರ್ಗಳು ಬರ್ತಿದೆ. ಬಟ್ ಬಿಕಾಸ್ ನಾನೊಂದು ಕತೆ ಹಿಂದೆ ಒಂದು 2 years ಇಂದಾನೇ ನಾವು ಒಂದು ಕತೆ ಬರಿತಾ ಇದ್ವಿ. ಅದು 65% ಕಂಪ್ಲೀಟ್ ಆಗಿದೆ, ಇನ್ನೂ ಒಂದು 35% ಇದೆ. ಅದು ತುಂಬ ಎಫರ್ಟ್ ಹಾಕಿ ಒಂದು ಡ್ರೀಮ್ ಪ್ರಾಜೆಕ್ಟ್ ಥರ ನಮ್ಮದು ಒಂದು ಟೀಮ್ ಇದೆ, ಮಾಡ್ತಾ ಇದ್ದೀವಿ ಅಷ್ಟೇ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋಕ್ಕಾಗುತ್ತೆ. ಅದು ಬಿಟ್ಟರೆ ವೆಬ್ ಸೀರೀಸ್ ಮಾಡಬೇಕು ಅಂತ ಒಂದು ಆಸೆ ಇದೆ.
ಇನ್ನೊಂದು 2 ಮೂವಿ ಪ್ರಾಜೆಕ್ಟು ಮಾತುಕತೆ ಆಗ್ತಾ ಇದೆ. ಸೊ ಸದ್ಯಕ್ಕೆ ಪೈಪ್ಲೈನಲ್ಲಿದೆ, ಯಾವುದು ಇದಾಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಪೈಪ್ಲೈನಲ್ಲಿದೆ. ವೈಷ್ಣವಿ ಗೌಡ ಅವರ ಮದುವೆ ಆಯ್ತು, ಹೋಗಿದ್ರಾ? ಇಲ್ಲ, ಹೋಗೋಕ್ಕಾಗಿಲ್ಲ. ಗ್ಯಾರಂಟಿ ವೈಷ್ಣವಿ ಕೋಪ ಮಾಡ್ಕೊಂಡಿರ್ತಾಳೆ, ಕರೆದ್ಬಿಟ್ಟು ಬಂದಿಲ್ಲ ಅಂದ್ಬಿಟ್ಟು. ಬಿಕಾಸ್ ನಂದು ಮನೆದು ರೂಫಿಂಗ್ ಕೆಲಸ ನಡೀತಾ ಇತ್ತು. ನಮ್ಮ ತಂದೆಗೆ ಒಬ್ಬರೇ ಎಲ್ಲದಕ್ಕೂ ಓಡಾಡೋಕ್ಕಾಗಲ್ಲ. ಸೊ ನಾನು ಆಲ್ರೆಡಿ ಮೇ 25th or 6th ನಾನು ಕೂರ್ಗಿಗೆ ಹೋಗಿದ್ದು. ನಾನು ಬಂದಿದ್ದೆ ನಿನ್ನೆ ರಾತ್ರಿ. ಸೊ ಹೋಗೋಕ್ಕಾಗಲಿಲ್ಲ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ ಹೇಳೋದು ನಾನು ಇಷ್ಟೇ, ಎಲ್ರೂ ಖುಷಿಯಾಗಿ ಸಪೋರ್ಟ್ ಮಾಡಿ ಬೆಳೆಸಿ, ಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಪಾಪ ಎಲ್ರದ್ದು ಬದುಕಿರುತ್ತೆ. ಕೆಟ್ಟ ಕಮೆಂಟ್ ಮಾಡೋಕ್ಕೂ ಮುಂಚೆ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ ಅಂತ ನಾನು ಕೇಳ್ತೀನಿ. ತುಂಬ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ಳಿ. ಸಿಟಿಸನ್ಸ್ ಇರ್ಬೋದು. ಈಗ ನಾನು ಏನಕ್ಕೆ ರೆಸ್ಪಾನ್ಸಿಬಲ್ ಆಗಿ ಹೇಳ್ತೀನಿ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಈ RCB ಇದೆಲ್ಲ ಆಯಿತು, ಪಾಪ 11 ಜನ ಹೋದರು, ತುಂಬ ಬೇಜಾರಾಗುತ್ತೆ. ಸೊ ಅಪ್ಪ ಅಮ್ಮ ಅದ್ರ ಬದಲು ಟಿ ವಿಲಿ ನೋಡ್ಕೊಂಡು ಕೂತಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಪಾಪ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರನ್ನ ಬೆಳೆಸಿ ಓದಿಸಿ ಒಂದು ಮಟ್ಟಕ್ಕೆ ತೊಗೊಬರೋಕ್ಕೆ. ಪಾಪ ಜೀವನೇ ಹೊಟ್ಟೋಯ್ತು. ಎಲ್ಲ ಯಂಗ್ಸ್ಟರ್ಸ್ ನೋಡಿದ್ರೆ ಎಷ್ಟು ಬೇಜಾರಾಗುತ್ತಲ್ವ. ಸೊ ಅದಕ್ಕೆ ನೀವು ಪ್ರತಿಯೊಂದು ಹೆಜ್ಜೆ ತೊಗೋಬೇಕಾದ್ರೆ ತುಂಬ ಸೆನ್ಸಿಟಿವ್ ಆಗಿ ತೆಗೀರಿ. ಬಿಕಾಸ್ ನೀವು ಒಂದು ತೊಗೊಳ್ಳೋ ಹೆಜ್ಜೆಯಿಂದ ಹಿಂದೆಗಡೆ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ಎಲ್ಲರ ಆಶೀರ್ವಾದ ಬೇಕಾಗುತ್ತೆ. ಅವ್ರನ್ನೆಲ್ಲ ನೋಡ್ಕೋಬೇಕಾಗಿರೋದು ನೀವೇ. ಸೊ ಹುಷಾರಾಗಿರಿ, ಎಲ್ಲರೂ ಖುಷಿಯಾಗಿರಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಧಾರಾವಾಹಿ ನಟನೆ, ಧಾರಾವಾಹಿ ಜೊತೆಗೆ ಬದುಕಿನ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ನೀವು ಅಂದ್ಕೊಂಡಂತಹ ಕನಸು ಈಡೇರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪದ್ಮ ಅವರೇ. ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ನಿಮ್ಮ ತಂಡಕ್ಕೂ ಅಷ್ಟೇ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೆಬ್ಸೈಟ್, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಜೊತೆಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.